Hello students, welcome you all again. ಸೊ ಇವತ್ತು ನಾವು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮಗೆಲ್ಲ ಗೊತ್ತಿದೆ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ನಮ್ಮ ಇಸ್ರೋ ಏನಿದೆ, ಸೊ ಇಟ್ ಈಸ್ ಬೇಸಿಕಲಿ ಇನ್ವಾಲ್ವ್ಡ್ ಇನ್ ದ ಸ್ಪೇಸ್ ರಿಸರ್ಚ್ ಮತ್ತು ಸ್ಯಾಟಲೈಟ್ ಲಾಂಚ್ನ ರಿಲೇಟೆಡ್ ಒಂದು ರಿಸರ್ಚ್ ಆರ್ಗನೈಸೇಷನ್. ಸೊ ವಿ ಆರ್ ಪ್ರೌಡ್ ದ್ಯಾಟ್ ಅವರ್ ಇಸ್ರೋ ಹ್ಯಾಸ್ ಅಚೀವ್ಡ್ ವೇರಿಯಸ್ ಮೈಲ್ ಸ್ಟೋನ್ಸ್ ಆ್ಯಕ್ಚುಲಿ. ಸೊ ಲೈಕ್ ರೀಸೆಂಟಾಗಿ ಚಂದ್ರಯಾನ್ 3ನ ಸಕ್ಸಸ್ ಆಗಿರ್ಬೋದು, ಅದಾದಮೇಲೆ ಮಂಗಲ್ಯಾನ್. ಸೊ ಈ ಥರ ಹಲವಾರು ಇಂಪಾರ್ಟೆಂಟ್ ಸ್ಯಾಟಲೈಟ್ಸ್ಗಳನ್ನು ಲಾಂಚ್ ಮಾಡಿದೆ ನಮ್ಮ ಇಸ್ರೋ. ಸೊ ಅದರಲ್ಲಿ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಿಗ್ನಿಫಿಕೆಂಟ್ ವೆಹಿಕಲ್, ಲಾಂಚ್ ವೆಹಿಕಲ್ ಅಂತ ಹೇಳಿದ್ರೆ ದಟ್ ಈಸ್ PSLV ಆರ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಸೊ ಆ ಹೆಸರಲ್ಲೇ ಇದೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಸೊ ಇಟ್ ಈಸ್ ಬೇಸಿಕಲಿ ಅ ವೆಹಿಕಲ್ ಟು ಲಾಂಚ್ ದ ಸ್ಯಾಟಲೈಟ್ಸ್ನ ಲಾಂಚ್ ಮಾಡುತ್ತೆ ಈ ವೆಹಿಕಲ್ಲು. ಸೊ ಆ್ಯಂಡ್ ಇಟ್ಸ್ ಅ ವೆರಿ ರಿಲಯಬಲ್ ಒನ್, ನಂಬಿಕೆಗೆ ಅರ್ಹ ಇರತಕ್ಕಂಥ ಒಂದು ವೆಹಿಕಲ್ ಇದು. ಸೊ ಈ ಒಂದು PSLV ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಈ PSLV ಬಗ್ಗೆ ಒಂದಿಷ್ಟು ಬೇಸಿಕ್ಸ್ನ ಹೇಳೋದಾದರೆ, ಇಟ್ ಈಸ್ ಇಂಡಿಯಾಸ್ 3rd ಜನರೇಷನ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಸೊ ಯಾವ ಥರ ನಮ್ಮ ಇಂಟರ್ನೆಟ್ಟಲ್ಲಿ 1G 2G 3G 4G 5G ಎಲ್ಲ ಬಂದಿದೆ, ಅಂದರೆ ಏನಂದರೆ ಈ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನು, 3rd ಜನರೇಷನ್ ಅಂದರೆ ಅದರ ಫೀಚರ್ಸ್, ಅದರ ಕ್ಯಾಪಬಿಲಿಟಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, 3rd ಜನರೇಷನ್ ಅಂತ ಹೇಳ್ತೀವಿ. ಸೊ ಈಗ PSLV ಏನಿದೆಯಲ್ಲ, ಸೊ ದಿಸ್ ಈಸ್ ದ 3rd generation satellite launch vehicle which is developed by the ISRO. Okay, and it is known as ISRO's workhorse launcher due to its high reliability and versatility. See, workhorse ಅಂತ ಹೇಳಿದರೆ ಈ ನಮ್ಮ PSLV ಏನಿದೆಯಲ್ಲ, ಸೊ ಇಟ್ ಈಸ್ ಗಟ್ಟಿಮುಟ್ಟು ಅಂತ ಹೇಳ್ಬೋದು ನಾವು. ವರ್ಕ್ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಮಚ್ ಸ್ಟ್ರಾಂಗ್ ಆ್ಯಂಡ್ ಆಲ್ಸೋ ಇಟ್ ಈಸ್ ರಿಲಯಬಲ್. ಇಟ್ ಈಸ್ ನಂಬಿಕೆಗೆ ಅರ್ಹ ಆಗಿರತಕ್ಕಂತಹದ್ದು ಈ ಒಂದು ವೆಹಿಕಲ್. ಸೊ ಫಸ್ಟ್ ಫ್ಲೈಟ್ ಆಗಿದ್ದು ಸೆಪ್ಟೆಂಬರ್ 20, 1993ರಂದು, ಬಟ್ ಇಟ್ ವಾಸ್ ಅನ್ಸಕ್ಸಸ್ಫುಲ್ ಆ್ಯಕ್ಚುಲಿ. ಸೊ ಅದಾದ ನಂತರ ಸೆಕೆಂಡ್ ಅಥವಾ ಫಸ್ಟ್ ಸಕ್ಸಸ್ಫುಲ್ ಫ್ಲೈಟ್ ಆಗಿದ್ದು ಅಕ್ಟೋಬರ್ 15, 1994ರಲ್ಲಿ. ಓಕೆ, ಅದಾದಮೇಲೆ ದ ಮೇನ್ ಫಂಕ್ಷನ್ ಈಸ್ ಟು ಕ್ಯಾರಿ ದ ಸ್ಯಾಟಲೈಟ್ಸ್ ಏನಿದಾವೆ. ಸೊ ಬೇಸಿಕಲಿ ಓಕೆ, ಫಸ್ಟ್ ನಾವು ವಾಟ್ ಈಸ್ ದ ಸ್ಯಾಟಲೈಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಇವಾಗ. ವಾಟ್ ಈಸ್ ಆ್ಯಕ್ಚುಲಿ ಅ ಸ್ಯಾಟಲೈಟ್? ಸೊ ತುಂಬ ಜನ ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡರಿಗೆ ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ವಾಟ್ ಈಸ್ ಆ್ಯಕ್ಚುಲಿ ಅ ಸ್ಯಾಟಲೈಟ್ ಅಂತ ಹೇಳಿದರೆ ಇಟ್ ಈಸ್ ಬೇಸಿಕಲಿ ಅ ಸ್ಪೇಸ್ ಕ್ರಾಫ್ಟ್ ಓಕೆ, ವಿಚ್ ವಿಲ್ ಬಿ ಪ್ಲೇಸ್ಡ್ ಇಂಟು ದ ಆರ್ಬಿಟ್ ಆಫ್ ಅ ಸೆಲೆಸ್ಟಿಯಲ್ ಬಾಡಿ. ಓಕೆ, ಸೊ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ನಿಮಗೆ. ಸ್ಪೇಸ್ ಕ್ರಾಫ್ಟ್, ಸ್ಯಾಟಲೈಟ್ ಈಸ್ ನಥಿಂಗ್ ಬಟ್ ಎ ಸ್ಪೇಸ್ ಕ್ರಾಫ್ಟ್ ಅಂತ ಹೇಳಿದರೆ ಏನಪ್ಪ? ಸ್ಪೇಸ್ ಕ್ರಾಫ್ಟ್ ಈಸ್ ನಥಿಂಗ್ ಬಟ್ ಅ ವೆಹಿಕಲ್ which can fly, okay, which can fly and it can even operate in the outer space ಅಲ್ಲಿ this vehicle can operate also. ಇಲ್ಲಿ ಒಂದು ಮೀನಿಂಗ್ ತಿಳ್ಕೊಳ್ಳಿ, ಪ್ಲೇಸ್ಡ್ ಇನ್ ದ ಆರ್ಬಿಟ್ ಆಫ್ ಎ ಸೆಲೆಸ್ಟಿಯಲ್ ಬಾಡಿ. ಸಿ ಸಪೋಸ್ ಮೂನ್ ಇದೆ, ಮೂನ್ ಈಸ್ ಆಲ್ಸೋ ಎ ಸೆಲೆಸ್ಟಿಯಲ್ ಬಾಡಿ ಅಂತ ಹೇಳಿದ್ರೆ ದೇ ಆರ್ ಬೇಸಿಕಲಿ ಇನ್ ದ ಔಟರ್ ಅಟ್ಮಾಸ್ಫಿಯರ್. ಅರ್ಥನ ಅಟ್ಮಾಸ್ಫಿಯರ್ ಬಿಟ್ಟು ಬೇರೆ ಕಡೆ ಇರ್ತಕ್ಕಂಥವು ಸೆಲೆಸ್ಟಿಯಲ್ ಬಾಡೀಸ್ ಅಂತ ಹೇಳ್ತೀವಿ. ಸೊ ಈ ಸೆಲೆಸ್ಟಿಯಲ್ ಬಾಡೀಸ್ ಏನಿದ್ದಾವೆ, ಸೊ ಇದಕ್ಕೆ ಒಂದು ಆರ್ಬಿಟ್ ಅನ್ನೋದು ಇರುತ್ತೆ, ಇದರ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ಓಕೆ, ಇದನ್ನು ಆರ್ಬಿಟ್ ಅಂತ ಹೇಳ್ತೀವಿ. ಓಕೆ, ಈ ಆರ್ಬಿಟಲ್ಲಿ ಸ್ಯಾಟಲೈಟ್ಸನ್ನು ಪ್ಲೇಸ್ ಮಾಡೋದು. ಸೊ ದಟ್ ಈಸ್ ಬೇಸಿಕಲಿ ದ ಫಂಕ್ಷನ್ ಆಫ್ ಎ ವೆಹಿಕಲ್. ಸೊ ಆ್ಯಂಡ್ ಸ್ಯಾಟಲೈಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ PSLV ಏನಿದೆ, ಇಟ್ ಬೇಸಿಕಲಿ ಕ್ಯಾರೀಸ್ ದ ಸ್ಯಾಟಲೈಟ್ಸ್ ಇಂಟು ದ ಸ್ಪೇಸ್, ಓಕೆ, ಓವರ್ಕಮಿಂಗ್ ದ ಅರ್ತ್ಸ್ ಗ್ರಾವಿಟಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಒಂದು ಲಾಂಚ್ ವೆಹಿಕಲ್ ಇದೆ ಅಂದ್ಕೊಳ್ಳಿ ಇವಾಗ, ದಿಸ್ ಈಸ್ ದ ಲಾಂಚ್ ವೆಹಿಕಲ್. ಓಕೆ, ಸೊ ಇದು ಭೂಮಿಯಿಂದ ಲಾಂಚ್ ಆಗಬೇಕಾದ್ರೆ ನಮ್ಮ ಅರ್ಥನ ಗ್ರಾವಿಟಿ ಇದನ್ನು ಕೆಳಗಡೆ ಎಳಿತಾ ಇರುತ್ತೆ. ಸೊ ಈ ಗ್ರಾವಿಟಿನ ಓವರ್ಕಮ್ ಮಾಡಿಕೊಂಡು ಇದು ಫ್ಲೈ ಆಗಬೇಕು. ಸೊ ಇಟ್ ವಿಲ್ ಓವರ್ಕಮ್ ದ ಅರ್ತ್ಸ್ ಗ್ರಾವಿಟಿ ಥ್ರೂ ಪವರ್ಫುಲ್ ಪ್ರೊಪಲ್ಷನ್ ಸಿಸ್ಟಮ್. ಸೊ ಈ ಲಾಂಚ್ ವೆಹಿಕಲ್ ಏನಿದೆ, ಸೊ ಇದು ಮೇಲ್ಗಡೆ ಹಾರೋದಕ್ಕೆ ಇದಕ್ಕೆ ಪ್ರೊಪಲ್ಷನ್ ಸಿಸ್ಟಮ್ಸ್ ಬೇಕಾಗುತ್ತೆ. ಪ್ರೊಪಲ್ಷನ್ ಇಸ್ ನಥಿಂಗ್ ಬಟ್ ದೇ ವಿಲ್ ಪ್ರೊವೈಡ್ ದ ಫೋರ್ಸ್, ಮೇಲ್ಗಡೆ ಹೇಳೋದಕ್ಕೆ ಫೋರ್ಸ್ ಬೇಕಾಗುತ್ತೆ. ಸೊ ದಟ್ ವಿಲ್ ಬಿ ಗಾನ್ ಬೈ ದ ಪ್ರೊಪಲ್ಷನ್ ಸಿಸ್ಟಮ್ಸ್. ಸೊ ಒನ್ಸ್ ದ ಡಿಸೈರ್ಡ್ ಆರ್ಬಿಟ್ ಈಸ್ ರೀಚ್ಡ್, ಸೊ ಅಂದರೆ ನಾವು ಯಾವ ಒಂದು ಸೆಲೆಸ್ಟಿಯಲ್ ಬಾಡಿ ಆರ್ಬಿಟಿಗೆ ಇದನ್ನು ಸ್ಯಾಟಲೈಟ್ ಕಳಿಸ್ಬೇಕು ಅನ್ಕೊಂಡಿರ್ತೀವಲ್ಲ, ಆ ಒಂದು ಆರ್ಬಿಟಿಗೆ ರೀಚ್ ಆದ ತಕ್ಷಣ ದ ಸ್ಯಾಟಲೈಟ್ ವಿಲ್ ಬಿ ಡಿಪ್ಲಾಯ್ಡ್ ಫ್ರಮ್ ದ ವೆಹಿಕಲ್. ಅಂದರೆ ಈ ವೆಹಿಕಲ್ ಇರತಕ್ಕಂಥ ಸ್ಯಾಟಲೈಟ್ ಏನಿದೆ, ಇದು ಈ ವೆಹಿಕಲಿಂದ ಡಿಟ್ಯಾಚ್ ಆಗುತ್ತೆ, ಕಳಿಸಿಕೊಂಡು ಇದು ಆ ಒಂದು ಸೆಲೆಸ್ಟಿಯಲ್ ಬಾಡಿ ಆರ್ಬಿಟಿಗೆ ಇದನ್ನು ಪ್ಲೇಸ್ ಮಾಡಲಿಕ್ಕೆ ಸಾಧ್ಯ. ಸೊ ಇದನ್ನು ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ ಏನಿದೆ ಅಂಥೇಳಿ. ಸೊ ಲೆಟ್ ಸಿ ದ ಕೀ ಫೀಚರ್ಸ್ ಆಫ್ ದ PSLV. ದ ಕೀ ಫೀಚರ್ಸ್ ಆಫ್ PSLV ನೋಡೋಣ. ಸೊ ಇದರಲ್ಲಿ ಮೇನ್ಲಿ ದೇರ್ ವಿಲ್ ಬಿ, ನಾನು ಹೇಳ್ದಂಗೆ 4 ಸ್ಟೇಜಸ್ ಇರ್ತವೆ ಈ ರಾಕೆಟ್ ಏನಿದೆ PSLV ರಾಕೆಟ್. ಸೊ ದಿಸ್ ವಿಲ್ ಬೇಸಿಕಲಿ
ಕನ್ಸಿಸ್ಟಿಂಗ್ ಆಫ್ ದ 4 stage ರಾಕೆಟ್. ಓಕೆ, ಆ್ಯಂಡ್ ಇಟ್ ವಿಲ್ ಬಿ ಆಲ್ಟರ್ನೇಟಿಂಗ್ ಬಿಟ್ವೀನ್ ಎ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್. ಅಂದರೆ ಸೊ ಇಲ್ಲೊಂದಿದೆ, ಇಲ್ಲಿ ದಿಸ್ ಇಸ್ ದ ಫಸ್ಟ್ ಸ್ಟೇಜ್, ದಿಸ್ ಇಸ್ ದ ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್ ಮತ್ತು ಫೋರ್ತ್ ಸ್ಟೇಜ್. ಓಕೆ, ಸೊ ಇಲ್ಲಿ ಆಲ್ಟರ್ನೇಟಿಂಗ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಅಂತ ಹೇಳಿದ್ರೆ ಫಸ್ಟ್ ಸ್ಟೇಜ್ ವಿಲ್ ಬಿ ಸಾಲಿಡ್, ಸೆಕೆಂಡ್ ಸ್ಟೇಜ್ ವಿಲ್ ಬಿ ದ ಲಿಕ್ವಿಡ್ ಫ್ಯೂಲ್, ದೆನ್ ಥರ್ಡ್ ಸ್ಟೇಜ್ ವಿಲ್ ಬಿ ಅಗೇನ್ ಸಾಲಿಡ್ ಆ್ಯಂಡ್ ಅಗೇನ್ ಲಿಕ್ವಿಡ್. ಸೊ ಈ ಥರ ಒಂದು ಸಾಲಿಡ್ ನೆಕ್ಸ್ಟ್ ಲಿಕ್ವಿಡ್, ಮತ್ತೆ ಸಾಲಿಡ್ ಮತ್ತೆ ಲಿಕ್ವಿಡ್, ಇದನ್ನು ಆಲ್ಟರ್ನೇಟಿಂಗ್ ಸಾಲಿಡ್ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಸ್ಟೇಜ್, ಈ ಫಸ್ಟ್ ಸ್ಟೇಜಲ್ಲಿ ಏನಿದೆ, ದಿಸ್ ಇಸ್ ಬೇಸಿಕಲಿ ಎ ಸಾಲಿಡ್ ರಾಕೆಟ್ ಮೋಟಾರ್. ಸೊ ಈ ಫಸ್ಟ್ ಸ್ಟೇಜ್ ರಾಕೆಟ್ ಏನಿದೆ, ದಿಸ್ ವಿಲ್ ಯೂಸ್ ಅ ಸಾಲಿಡ್ ಫ್ಯೂಲ್, ಅದಕ್ಕೋಸ್ಕರ ಇದನ್ನು ಸಾಲಿಡ್ ರಾಕೆಟ್ ಮೋಟಾರ್ ಅಂತ ಹೇಳ್ತಾರೆ. ಇಟ್ ವಿಲ್ ಯೂಸ್ ಅ ಸಾಲಿಡ್ ಫ್ಯೂಲ್. ಸೊ ಈ ಸಾಲಿಡ್ ಫ್ಯೂಲ್ ಯಾವುದಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಬೇಸಿಕಲಿ ಹೈಡ್ರಾಕ್ಸಿಲ್ ಟರ್ಮಿನೇಟೆಡ್ ಪೊಲಿ ಬ್ಯೂಟಾಡೈನ್. ಸೊ ಇದನ್ನು ಅಷ್ಟೊಂದೇನೋ ಡೀಪಾಗಿ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಇದೊಂದು ಹೆಸರನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ದಿಸ್ ಈಸ್ ದ ಸ್ಟೇಜ್ 1 ಸಾಲಿಡ್ ರಾಕೆಟ್ ಮೋಟಾರ್ ವಿತ್ 6 ಸ್ಟ್ರ್ಯಾಪ್ ಆನ್ ಬೂಸ್ಟರ್ಸ್. ಸ್ಟ್ರ್ಯಾಪ್ ಆನ್ ಬೂಸ್ಟರ್ಸ್ ಇಸ್ ನಥಿಂಗ್ ಬಟ್, ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರೊಪಲ್ಷನ್ ಸಿಸ್ಟಮ್ಗೆ ಬೂಸ್ಟರ್ಸ್, ಗ್ರಾವಿಟಿನ ಓವರ್ಕಮ್ ಮಾಡೋದಕ್ಕೆ ಒಂದಿಷ್ಟು ಬೂಸ್ಟರ್ಸ್ಗಳನ್ನು ಕೊಡಲಾಗುತ್ತೆ. ಸೊ ಆ ಇಂಜಿನ್ ಪಿಕಪ್ ಮಾಡೋದಕ್ಕೆ, ಸೊ ಅವನ್ನ ನಾವು 6 ಸ್ಟ್ರ್ಯಾಪ್ ಆನ್ ಬೂಸ್ಟರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟೇಜ್ 2, ದ ಸ್ಟೇಜ್ 2 ಇಸ್ ಬೇಸಿಕಲಿ ಅ ಲಿಕ್ವಿಡ್ ಸ್ಟೇಜ್ ವಿಚ್ ವಿಲ್ ಯೂಸ್ ದ ಲಿಕ್ವಿಡ್ ಫ್ಯೂಲ್. ಆ ಲಿಕ್ವಿಡ್ ಫ್ಯೂಲ್ ಯಾವುದಪ್ಪ ಅಂತ ಹೇಳಿದ್ರೆ ಇಟ್ ಇಸ್ ದ ಮಿಕ್ಸ್ಚರ್ ಆಫ್ ಅನ್ಸಿಮೆಟ್ರಿಕಲ್ ಡೈಮಿಥೈಲ್ ಹೈಡ್ರೋಜನ್ ಆ್ಯಂಡ್ ನೈಟ್ರೋಜನ್ ಟೆಟ್ರಾಕ್ಸೈಡ್. ಸೊ ಈ ಒಂದು ಲಿಕ್ವಿಡ್ ಫ್ಯೂಲ್ನ ಯೂಸ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ನೀವು ಅಷ್ಟೊಂದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಇದನ್ನು ತಿಳ್ಕೊಂಡ್ರೆ ಸಾಕು ಈ ಒಂದು ಲಿಕ್ವಿಡ್ ಫ್ಯೂಲ್ನ ಯೂಸ್ ಮಾಡ್ತಾರೆ ಅಂತ. ಬಿಕಾಸ್ ನಾವೆಲ್ಲ ಸಿವಿಲ್ ಸರ್ವಿಸಸ್ ಹಾಗೆ ಪ್ರಿಪೇರ್ ಆಗೋರು, IAS KS ಆಗಿರ್ಬೋದು. ಸೊ ಅಲ್ಲಿ ಸೈನ್ಸಲ್ಲಿ ಜನರಿಕ್ ಆಗಿರುತ್ತೆ, ಯೂಶಲಿ ಅಪ್ಲಿಕೇಶನ್ ಲೆವೆಲ್ ಇರುತ್ತೆ ಹೊರತು ಅವರು ನಿಮ್ಮ ಸೈಂಟಿಫಿಕ್ ನಾಲೆಜನ್ನು ಟೆಸ್ಟ್ ಮಾಡೋದಕ್ಕೆ ಇರೋದಿಲ್ಲ. ನೆಕ್ಸ್ಟ್ ಸ್ಟೇಜ್ 3. ಸ್ಟೇಜ್ 3 is also basically a solid rocket motor for high thrust. Okay, for high thrust post atmospheric phase. So this is important. ಈ ಸ್ಟೇಜ್ 3 ಏನಿದೆಯಲ್ಲ, ದಿಸ್ ಸ್ಟೇಜ್ 3 will work when the satellite is out of Earth's atmosphere. ಅಂದರೆ ಇದು ನಮ್ಮ ಭೂಮಿ ಅಂತ ತಿಳ್ಕೊಳ್ಳಿ, ಇದರ ಭೂಮಿಯ ನಮ್ಮ ಸರೌಂಡಿಂಗು, ಹಿಯರ್ ಇಸ್ ಅವರ್ ಅರ್ತ್ ಅಟ್ಮಾಸ್ಫಿಯರ್. ಸೊ ನಮ್ಮ ಸ್ಯಾಟಲೈಟ್ ಫಸ್ಟ್ ಭೂಮಿಯಿಂದ ಲಾಂಚ್ ಆಗುವಾಗ ಇಲ್ಲಿ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜ್ ದೇ ವಿಲ್ ಹೆಲ್ಪ್ ಫಾರ್ ದ ಲಾಂಚ್ ವೆಹಿಕಲ್. ನೆಕ್ಸ್ಟ್ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಬಿಟ್ಟು ಹೊರಗಡೆ ಹೋಗುವಾಗ ಇಟ್ ನೀಡ್ಸ್ ಹೈಯರ್ ಥ್ರಸ್ಟ್, ಬೇಗ ಮೂವ್ ಆಗೋಕ್ಕೆ ಹೈ ಥ್ರಸ್ಟ್ ಬೇಕು. ಅದಕ್ಕೆ ಅವಾಗ ಸ್ಟೇಜ್ 3 ವಿಲ್ ವರ್ಕ್, ಸಾಲಿಡ್ ರಾಕೆಟ್ ಮೋಟಾರ್ ಫಾರ್ ಹೈ ಥ್ರಸ್ಟ್ ಆ್ಯಂಡ್ ಪೋಸ್ಟ್ ಅಟ್ಮಾಸ್ಫಿಯರಿಕ್ ಫೇಸ್. ನಮ್ಮ ಭೂಮಿಯ ಅಟ್ಮಾಸ್ಫಿಯರ್ ಬಿಟ್ಟು ಹೊರಗಡೆ ಈ ಸ್ಟೇಜ್ 3 ಏನಿದೆ ಇಟ್ ವಿಲ್ ವರ್ಕ್. ಅದಾದಮೇಲೆ ಸ್ಟೇಜ್ 4 ಈಸ್ ಬೇಸಿಕಲಿ 2 ಲಿಕ್ವಿಡ್ ಫ್ಯೂಲ್ ಇಂಜಿನ್ಸ್. ಇದು ಲಿಕ್ವಿಡ್ ಸ್ಟೇಜ್ 4th ಒನ್ನು. ಈ ಲಿಕ್ವಿಡ್ ಇಂಜಿನ್ ಇದೆ, ಅವು 2 ಇರ್ತವೆ, 2 ಲಿಕ್ವಿಡ್ ಫ್ಯೂಲ್ ಇಂಜಿನ್ಸ್ ಫಾರ್ ಫೈನಲ್ ಆರ್ಬಿಟಲ್ ಇನ್ಸರ್ಷನ್. ಸೊ ಇದು ಭಾಳ ಇಂಪಾರ್ಟೆಂಟು, ಫೈನಲ್ ಆರ್ಬಿಟಲ್ ಇನ್ಸರ್ಷನ್. ಅಂದರೆ ಈ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಆದಮೇಲೆ ಏನು ಸ್ಟೇಜ್ 3 ಬರುತ್ತೆ, ಸೊ ಅದಾದಮೇಲೆ ಇವಾಗ ಒಂದು ಸೆಲೆಸ್ಟಿಯಲ್ ಬಾಡಿ ಅಂದ್ಕೊಳ್ಳಿ, ಇಲ್ಲಿ ಮೂನ್ ಇದೆ ಅಂದ್ಕೊಳ್ಳೋಣ. ಈ ಮೂನನ ಆರ್ಬಿಟ್ಗೆ ನಾವು ಸ್ಯಾಟಲೈಟ್ಸ್ನ ಕಳಿಸ್ಬೇಕು ಇವಾಗ. ಸೊ ಈ ಸ್ಯಾಟಲೈಟ್ ಏನಿದೆ ಈ ಆರ್ಬಿಟಲಿಗೆ ಬಂದಾಗ ಈ ಆರ್ಬಿಟಲ್ಲಿ ಈ ಸ್ಯಾಟಲೈಟ್ಸ್ನ ಪ್ಲೇಸ್ ಮಾಡೋಕ್ಕೆ ನಮಗೆ ಸ್ಟೇಜ್ 4 ಹೆಲ್ಪ್ ಮಾಡುತ್ತೆ. ಸ್ಟೇಜ್ 4 ವಿಲ್ ಹೆಲ್ಪ್, ಯಾಕೆಂದರೆ ಈ ಸ್ಯಾಟಲೈಟ್ಸ್ನ ಈ ಆರ್ಬಿಟಲ್ಲಿ ಪ್ಲೇಸ್ ಮಾಡಬೇಕು ಅಕ್ಯುರೇಟಾಗಿ. ಸೊ ಅದಕ್ಕೆ ನಮ್ಮ ಸ್ಟೇಜ್ 4 ಹೆಲ್ಪ್ ಮಾಡುತ್ತೆ. ಸೊ ಜಸ್ಟ್ ಟು ರಿಪೀಟ್, ಸ್ಟೇಜ್ 1 ಮತ್ತು ಸ್ಟೇಜ್ 2. ಸ್ಟೇಜ್ 1 ಈಸ್ ಸಾಲಿಡ್ ಮೋಟಾರ್, ಸಾಲಿಡ್ ರಾಕೆಟ್ ಮೋಟಾರ್, ಮತ್ತು ಸ್ಟೇಜ್ 2 ಇಟ್ಸ್ ಅ ಲಿಕ್ವಿಡ್ ಫ್ಯೂಲ್ನ ಯೂಸ್ ಮಾಡುತ್ತೆ. ಸೊ ಇವೆರಡು ನಮ್ಮ ಅರ್ತ್ ಅಟ್ಮಾಸ್ಫಿಯರ್ನ ದಾಟೋದಕ್ಕಿಂತ ಮುಂಚೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ 3ನೇ ಸ್ಟೇಜ್ ಇಟ್ ಈಸ್ ಸಾಲಿಡ್, ಅದು ಔಟರ್ ಅಟ್ಮಾಸ್ಫಿಯರ್, ನಮ್ಮ ಅರ್ಥನ ಅಟ್ಮಾಸ್ಫಿಯರ್ನ ಬಿಟ್ಟು ಮೇಲೆ ಹೋದಾಗ ಇಟ್ ವಿಲ್ ಹೆಲ್ಪ್ ಫಾರ್ ಎ ಹೈ ಥ್ರಸ್ಟ್. ಅದಾದಮೇಲೆ ಸ್ಟೇಜ್ 4 ಇಸ್ ಅ ಲಿಕ್ವಿಡ್ ಸ್ಟೇಜ್, ಲಿಕ್ವಿಡ್ ಫ್ಯೂಲ್ನ ಯೂಸ್ ಮಾಡುತ್ತೆ. ಸೊ ದ್ಯಾಟ್ 4th ಸ್ಟೇಜ್ ವಿಲ್ ಹೆಲ್ಪ್ ದ ಲಾಂಚ್ ವೆಹಿಕಲ್ ಟು ಪ್ಲೇಸ್ ದ ಸ್ಯಾಟಲೈಟ್ಸ್ ಇನ್ ದ ಆರ್ಬಿಟ್ ಆಫ್ ದ, ನಾವು ಯಾವ ಒಂದು ಸೆಲೆಸ್ಟಿಯಲ್ ಬಾಡಿಗೆ ಆರ್ಬಿಟಲ್ಲಿ ಈ ಸ್ಯಾಟಲೈಟ್ನ ಪ್ಲೇಸ್ ಮಾಡಬೇಕು ಅನ್ಕೊಂಡಿರ್ತೀವಲ್ಲ ಆ ಒಂದು ಆರ್ಬಿಟ್ಗೆ ನಮ್ಮ ಸ್ಯಾಟಲೈಟ್ಸ್ನ ಕಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ದ ಸ್ಟೇಜ್ 1, 2, 3, 4 ಆಫ್ ದ PSLV. ಸೊ ಮುಂದಿನ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಸೊ ಇಟ್ ಕ್ಯಾನ್ ಕ್ಯಾರಿ ಮಲ್ಟಿಪಲ್ ಸ್ಯಾಟಲೈಟ್ಸ್ ಇನ್ ಅ ಸಿಂಗಲ್ ಮಿಷನ್. ಒಂದೇ ಮಿಷನಲ್ಲಿ, ಅಂದರೆ ಒಂದೇ ಲಾಂಚ್ ವೆಹಿಕಲ್ ಏನಿದೆಯಲ್ಲ, ಸೊ ಅದು ಹಲವಾರು ಸ್ಯಾಟಲೈಟ್ಸ್ಗಳನ್ನು ಕ್ಯಾರಿ ಮಾಡ್ಕೊಂಡು ಹೋಗೋದು. ಸೊ ನಮ್ಮ ಇಸ್ರೋದ ಸಾಧನೆ ಇದೆ. ಸೊ ಒಂದೇ ಸಾರಿಗೆ 104 ಸ್ಯಾಟಲೈಟ್ಸ್ಗಳನ್ನು ಲಾಂಚ್ ಮಾಡಿರ್ತಕ್ಕಂತಹ ಸಾಧನೆಯನ್ನು ನಮ್ಮ ಇಸ್ರೋ ದ PSLV ಮಾಡಿದೆ. ಅದಾದಮೇಲೆ ಇಟ್ ಈಸ್ ವರ್ಸಟೈಲ್. ಸೊ ವರ್ಸಟೈಲ್ ಅಂತ ಹೇಳಿದರೆ ಇಟ್ ಕ್ಯಾನ್ ಲಾಂಚ್ ದ ಸ್ಯಾಟಲೈಟ್ಸ್ ಇಂಟು ವೇರಿಯಸ್ ಆರ್ಬಿಟ್ಸ್. ಫಾರ್ ಎಕ್ಸಾಂಪಲ್ ಪೋಲಾರ್ ಸನ್ ಸಿನ್ಕ್ರೋನಸ್ ಆರ್ಬಿಟ್ಸ್ ಅಂತಿದೆ. ಅದಾದಮೇಲೆ ಜಿಯೋ ಸಿನ್ಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ಸ್ ಅಥವಾ GTO ಅಂತಿದೆ. ಅದಾದಮೇಲೆ ಲೋ ಅರ್ತ್ ಆರ್ಬಿಟ್ಸ್ LEO ಆ್ಯಂಡ್ ಅದರ್ಸ್. ಸೊ ಎಲ್ಲ ಆರ್ಬಿಟ್ಸ್ಗಳಿಗೆ ಇದನ್ನು ಲಾಂಚ್ ಮಾಡ್ಬೋದು. ಸೊ ಬೇಸಿಕಲಿ ಲೋ ಅರ್ತ್ ಆರ್ಬಿಟ್ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಅವರ್ ಅರ್ತ್ ಅಂತ ತಿಳ್ಕೊಳ್ಳಿ. ಓಕೆ, ಅರ್ತ್ ಇದು ನಮ್ಮ ಅಟ್ಮಾಸ್ಫಿಯರ್. ಸೊ ಲೋವರ್ ಅರ್ತ್ ಆರ್ಬಿಟ್ ಅಂತ ಹೇಳಿದರೆ ಇಟ್ ವಿಲ್ ಮೇನ್ಲಿ ಕವರ್ ದ ಡಿಸ್ಟೆನ್ಸ್ ಆಫ್ 160 ಕಿಲೋಮೀಟರ್ ಟು 1000 ಕಿಲೋಮೀಟರ್ ಫ್ರಮ್ ಅರ್ತ್. ಅಂದರೆ ಭೂಮಿಯಿಂದ 160 ಕಿಲೋಮೀಟರಿಂದ 1000 ಕಿಲೋಮೀಟರ್ವರೆಗೂ ಈ ಲೋ ಅರ್ತ್ ಆರ್ಬಿಟ್ ಅನ್ನೋದು ಇರುತ್ತೆ. ಸೊ ಅಲ್ಲಿಗೆ ನಮ್ಮ PSLV ಯೂಸ್ ಮಾಡ್ಕೊಂಡು ನಾವು ಸ್ಯಾಟಲೈಟ್ನ ಲಾಂಚ್ ಮಾಡ್ಬೋದು. ಅದಾದಮೇಲೆ ಪೋಲಾರ್ ಸನ್ ಸಿನ್ಕ್ರೋನಸ್ ಆರ್ಬಿಟ್ಸ್ ಅಂತ ಹೇಳಿದ್ರೆ,
ಸೊ ಈಗ ನಮ್ಮ ಭೂಮಿ ಇಲ್ಲಿದೆ. ಓಕೆ, ಭೂಮಿ ಇಲ್ಲಿದೆ. ಸೊ ಇಲ್ಲಿರ್ತಕ್ಕಂಥ ನಾವು ಪೋಲ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಪೋಲ್ಸ್. ನಮ್ಮ ಭೂಮಿಯ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ಸೊ ಓಕೆ, ಈ ಪೋಲ್ಸ್ ಏನಿದೆ, ಸೊ ಇದರ ಈ ಪೋಲಾರ್ನ ಒಂದು ಆರ್ಬಿಟ್ ಇದೆ, ಪೋಲ್ಸ್. ಓಕೆ, ಸೊ ಇದನ್ನು ರೌಂಡ್ ಹಾಕೋದು. ಓಕೆ, ಪೋಲಾರ್. ಬಟ್ ದೇ ವಿಲ್ ಬಿ ಸನ್ ಸಿನ್ಕ್ರೋನಸ್ ಅಂತ ಹೇಳಿದ್ರೆ ಸೂರ್ಯ ಏನಿದೆ ಮತ್ತು ಭೂಮಿ, ನಮ್ಮ ಭೂಮಿ ಏನು ಈ ಸೂರ್ಯನ ಸುತ್ತ ತಿರುಗುತ್ತೆ. ಸೊ ಇಲ್ಲಿರ್ತಕ್ಕಂಥ ಪೋಲಾರ್ ಸ್ಯಾಟಲೈಟ್ಸ್ ಏನಿದಾವಲ್ಲ, ಸೊ ಅವು ಯಾವತ್ತೂ ಸೂರ್ಯನಿಗೆ ಮುಖ ಮಾಡಿಕೊಂಡೇ ಇರ್ತವೆ. ಅಂದರೆ ಈ ಸೂರ್ಯ ಇಲ್ಲಿದೆ, ನಮ್ಮ ಭೂಮಿ ತಿರುಗ್ತಾ ಇರುತ್ತೆ ಸೂರ್ಯನ ಸುತ್ತ. ಸೊ ಆ ಸೂರ್ಯನ ಸುತ್ತ ತಿರುವಾಗ ಸೂರ್ಯನಿಗೆ ಮುಖವಾಗಿ ಇರ್ತಕ್ಕಂತಹ ನಮ್ಮ ಭೂಮಿಯ ಭಾಗ ಏನಿದೆ, ಸೊ ಅಲ್ಲಿ ಈ ನಮ್ಮ ಸ್ಯಾಟಲೈಟ್ಸ್ಗಳು ಯಾವತ್ತೂ ಸೂರ್ಯನನ್ನು ಫೇಸ್ ಮಾಡಿಕೊಂಡೇ ಇರ್ತವೆ. ಸೊ ಅದನ್ನು ನಾವು ಸನ್ ಸಿನ್ಕ್ರೋನಸ್ ಅಂತ ಹೇಳ್ತೀವಿ. ಅಂದರೆ ಸ್ಯಾಟಲೈಟ್ಸು ಮತ್ತು ಸೂರ್ಯ ಇವೆರಡು ಒಟ್ಟಿಗೆ ತಿರುಗ್ತವೆ. ಅಂದರೆ ಈ ಸ್ಯಾಟಲೈಟ್ಸ್ ಯಾವಾಗಲೂ ಸೂರ್ಯನನ್ನು ಮುಖ ಮಾಡಿಕೊಂಡೇ ಇರ್ತವೆ. ಸೊ ಅದನ್ನು ನಾವು ಸನ್ ಸಿನ್ಕ್ರೋನಸ್ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಜಿಯೋ ಸಿನ್ಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ಸ್, GTO ಅಂತ ಹೇಳಿ. ಸೊ ಈ GTO ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಮೇನ್ಲಿ ಕವರ್ ದ ಎಲಿಪ್ಟಿಕಲ್ ಆರ್ಬಿಟ್ಸ್. ಎಲಿಪ್ಟಿಕಲ್ ಆರ್ಬಿಟ್ಸ್ ಅಂದರೆ ಇದು ಭೂಮಿ ಇದೆ ಅಂದ್ಕೊಳ್ಳಿ. ಸೊ ಓಕೆ, ಭೂಮಿಯಿಂದ ನಾವು ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡಿದಾಗ, ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಹ್ಯಾವ್ ಅ ಎಲಿಪ್ಟಿಕಲ್ ಆರ್ಬಿಟ್. ಸೊ ತುಂಬ ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಸೊ ಈ ರೀತಿ ಕವರ್ ಆಗೋದನ್ನು ನಾವು ಎಲಿಪ್ಟಿಕಲ್ ಆರ್ಬಿಟ್ ಅಂತ ಹೇಳ್ತೀವಿ. ಅಂದರೆ ಸ್ಯಾಟಲೈಟ್ ಲಾಂಚ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದು ಒಂದಿಷ್ಟು ತುಂಬ ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ, ಇದು ಆರ್ಬಿಟ್ ಮಾಡುತ್ತೆ ಈ ಥರ. ಓಕೆ, ಸೊ ಅದಾದಮೇಲೆ ಮತ್ತೆ ಈ ಪೊಸಿಷನಿಗೆ ಬಂದಮೇಲೆ ಇಟ್ ವಿಲ್ ಶಿಫ್ಟ್ ಟು ಮೋರ್ ಹೈಯರ್ ಲೆವೆಲ್, ಮತ್ತೆ ಆರ್ಬಿಟ್ ಮಾಡುತ್ತೆ, ಇನ್ನೂ ಹೈಯರ್ ಲೆವೆಲ್ ಹೋಗಿ ಮತ್ತೆ ಆರ್ಬಿಟ್ ಮಾಡುತ್ತೆ. ಸೊ ಈ ಥರ ಮಾಡಿದಾಗ ಸೊ ನಾವು ಬೇರೆ ಒಂದು ಸೆಲೆಸ್ಟಿಯಲ್ ಬಾಡಿಯ ಆರ್ಬಿಟ್ ಏನಿದೆ, ಆ ಒಂದು ಆರ್ಬಿಟಿಗೆ ನಾವು ಸ್ಯಾಟಲೈಟ್ಸ್ನ ಅಲ್ಲಿ ಪ್ಲೇಸ್ ಮಾಡ್ಬೋದು. ಸೊ ಈ ಒಂದು ಪ್ರೊಸೆಸ್ನ ನಾವು ಜಿಯೋ ಸಿನ್ಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಆರ್ಬಿಟಿಂದ ಇನ್ನೊಂದು ಆರ್ಬಿಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಸ್ಯಾಟಲೈಟ್ಸ್ನ. ಸೊ ದಟ್ ಈಸ್ ವಾಟ್ ಈಸ್ GTO. ಕೆಪಾಸಿಟಿ ಅಂದರೆ ಇಟ್ ವಿಲ್ ಡೆಲಿವರ್ ದ ಅರ್ತ್ ಅಬ್ಸರ್ವೇಷನ್ ಆ್ಯಂಡ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್. ಅಂದರೆ ಸ್ಯಾಟಲೈಟ್ಸ್ಗಳು ನಮ್ಮ ಅರ್ತ್ ಅಬ್ಸರ್ವೇಷನ್ಗೆ ಫಾರ್ ಎಕ್ಸಾಂಪಲ್ ಡಿಸಾಸ್ಟರ್ಸ್ನ ಅಬ್ಸರ್ವ್ ಮಾಡೋದಕ್ಕೆ ಆಗಿರ್ಬೋದು, ಅಥವಾ ನಮ್ಮ ಲೊಕೇಶನ್ಸ್ಗೋಸ್ಕರ, ಸೊ ಇವೆಲ್ಲದಕ್ಕೋಸ್ಕರ ಬೇಕಾಗುತ್ತೆ ಅರ್ತ್ ಅಬ್ಸರ್ವೇಷನು ಮತ್ತು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್, ಇವುಗಳನ್ನು ಲಾಂಚ್ ಮಾಡ್ಬೋದು. ಅದಾದಮೇಲೆ ಯು ಕ್ಯಾನ್ ಯೂಸ್ ಟು ಲಾಂಚ್ ದ ಸ್ಯಾಟಲೈಟ್ಸ್ ಆಫ್ ಲೋವರ್ ಮಾಸ್. ಆ್ಯಕ್ಚುಲಿ PSL ಇಟ್ ಈಸ್ ಫಾರ್ ಲೋವರ್ ಮಾಸ್, ದಟ್ ಈಸ್ 1400 kg. ಸೊ ಹೈಯರ್ ಮಾಸಿಗೆ ದೇರ್ ಈಸ್ ಅ GSLV, ಜಿಯೋ ಸಿನ್ಕ್ರೋನಸ್ ಲಾಂಚ್ ವೆಹಿಕಲ್ ಅಂತ ಹೇಳಿ ಬೇರೆ ಒಂದಿದೆ. ಸೊ ದಟ್ ವಿಲ್ ಡೂ ಬೇರೆ ಒಂದು ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಕವರ್ ಮಾಡೋಣಂತೆ. ಸೊ ದ ನೆಕ್ಸ್ಟ್ ಈಸ್ ವೇರಿಯಂಟ್ಸ್ ಆಫ್ PSLV. ನಮ್ಮ PSLV ವೆಹಿಕಲ್ ಏನಿದೆ, ಇದರಲ್ಲೂ ಬೇರೆ ರೀತಿಯ ಒಂದಿಷ್ಟು ವೇರಿಯಂಟ್ಸ್ ಇದ್ದಾವೆ ಈ ವೆಹಿಕಲಲ್ಲಿ. ಒಂದೇದು PSLV-G ಸ್ಟ್ಯಾಂಡರ್ಡ್, ನಾವು ಏನು ಡಿಸ್ಕಸ್ ಮಾಡಿದ್ವಿ, ಇಟ್ ಇಸ್ ಅ PSLV ಸ್ಟ್ಯಾಂಡರ್ಡ್ 1. ನೆಕ್ಸ್ಟ್ PSLV-CA, ದಟ್ ಇಸ್ ಕೋರ್ ಎಲಾನ್ ಅಂತ ಹೇಳಿದ್ರೆ, ನಾವೇನು ಅವಾಗಲೇ PSLV ಡಿಸ್ಕಸ್ ಮಾಡಿದ್ವಲ್ಲ, ಸೊ ಅಲ್ಲಿ ನಾವು ಸ್ಟ್ರ್ಯಾಪ್ ಆನ್ ಬೂಸ್ಟರ್ಸ್ ಇರುತ್ತೆ ಫಸ್ಟ್ ಸ್ಟೇಜಲ್ಲಿ ಅಂತ ಡಿಸ್ಕಸ್ ಮಾಡಿದ್ವಿ. ಈ PSLV ಕೋರ್ ಎಲಾನಲ್ಲಿ ಅಲ್ಲಿ ಸ್ಟ್ರ್ಯಾಪ್ ಆನ್ ಬೂಸ್ಟರ್ಸ್ ಅಡಿಷನಲ್ ಇರಲ್ಲ. ಸೊ ಓನ್ಲಿ ಕೋರ್ ಬೂಸ್ಟರ್ ಇರುತ್ತೆ, ಸೊ ಅಡಿಷನಲ್ ಬೂಸ್ಟರ್ಸ್ ಇರಲ್ಲ. PSLV XL ಅಂದರೆ ಇಸ್ ಎಕ್ಸ್ಟೆಂಡೆಡ್ ಸ್ಟ್ರ್ಯಾಪ್ ಆನ್ ಬೂಸ್ಟರ್ಸ್. ಅಂದರೆ ಸ್ಟ್ರ್ಯಾಪ್ ಆನ್ ಬೂಸ್ಟರ್ಸ್ ವಿಲ್ ಬಿ ವೆರಿ ಸ್ಟ್ರಾಂಗ್ ಇರುತ್ತೆ ಫಾರ್ ಜಾಸ್ತಿ ಲೋಡ್ಗಳಿದ್ದರೆ ಅದನ್ನು ಕ್ಯಾರಿ ಮಾಡೋದಕ್ಕೆ ಜಾಸ್ತಿ ಬೂಸ್ಟರ್ಸ್ ಬೇಕಾಗುತ್ತೆ. ಸೊ ದಟ್ ಈಸ್ ಎಕ್ಸ್ಟೆಂಡೆಡ್ ಸ್ಟ್ರ್ಯಾಪ್ ಆನ್ ಬೂಸ್ಟರ್ಸ್. ಅದಾದಮೇಲೆ PSLV-DL ಮತ್ತು QL ಅಂತಿದ್ದಾವೆ. ಸೊ ದೀಸ್ ಆರ್ ನ್ಯೂವರ್ ವೇರಿಯಂಟ್ಸ್ ವಿತ್ 2 and 4 ಬೂಸ್ಟರ್ಸ್ ರೆಸ್ಪೆಕ್ಟಿವ್ಲಿ. PSLV-DL ಅಲ್ಲಿ 2 ಬೂಸ್ಟರ್ಸು, QL ಅಲ್ಲಿ 4 ಬೂಸ್ಟರ್ಸ್ ಇರುತ್ತೆ. ಸೊ ದೀಸ್ ಆರ್ ವೇರಿಯಂಟ್ಸ್ ಆಫ್ PSLV. ಸೊ ಈಗ ನಮ್ಮ PSLV ಅಚೀವ್ಮೆಂಟ್ಸ್ನ ನೋಡೋದಾದರೆ, ಸೊ ಮೊದಲನೇದಾಗಿ PSLV-C37. ಸೊ ಇದು 2017ರಲ್ಲಿ ಲಾಂಚ್ ಮಾಡಿದ್ವಿ. ಸೊ ಆ ಟೈಮಲ್ಲಿ 104 ಸ್ಯಾಟಲೈಟ್ಸ್, 104 ಸ್ಯಾಟಲೈಟ್ಸ್ ಎಟ್ ಎ ಟೈಮ್ ಒಂದೇ ಲಾಂಚ್ ವೆಹಿಕಲಲ್ಲಿ ನಾವು ಲಾಂಚ್ ಮಾಡಿದ್ವಿ. ಸೊ ದಟ್ ವಾಸ್ ದ ನೋಟಬಲ್ ಅಚೀವ್ಮೆಂಟ್ ಇನ್ ದ ಹಿಸ್ಟ್ರಿ ಆಫ್ ಅವರ್ ಇಸ್ರೋ. ಅದಾದಮೇಲೆ PSLV-C11 ಇನ್ 2008. ಸೊ ಅಲ್ಲಿ ಚಂದ್ರಯಾನ್ 1 ಮಿಷನನ್ನು ಲಾಂಚ್ ಮಾಡಿದ್ವಿ. ಇಟ್ ವಾಸ್ ದ ಇಂಡಿಯಾಸ್ ಫಸ್ಟ್ ಲೂನಾರ್ ಮಿಷನ್. ಲೂನಾರ್ ಅಂತ ಹೇಳಿ, ಲೂನಾರ್ ಈಸ್ ನಥಿಂಗ್ ಬಟ್ ದ ಮೂನ್ ಸ್ಪೇಸ್. ಸೊ ಮೂನ್ ಸ್ಪೇಸ್ನ ಲೂನಾರ್ ಮಿಷನ್. ನೆಕ್ಸ್ಟ್ PSLV-C25 ಇನ್ 2013. ಸೊ ಅಲ್ಲಿ ಮಂಗಲ್ಯಾನ್ ಅಂತ ಲಾಂಚ್ ಮಾಡಿದ್ವಿ. ಮಂಗಳ ಗ್ರಹ ಏನಿದೆ, ಸೊ ಆ ಮಂಗಳ ಗ್ರಹಕ್ಕೆ ಮಾಸ್ ಆರ್ಬಿಟರ್ ಮಿಷನನ್ನು ಲಾಂಚ್ ಮಾಡ್ತೀವಿ. ಸೊ ಇದು ಇಂಡಿಯಾದ ಮೊದಲ ಇಂಟರ್ಪ್ಲಾನೆಟರಿ ಮಿಷನ್. ಇಂಟರ್ಪ್ಲಾನೆಟರಿ ಇಸ್ ನಥಿಂಗ್ ಬಟ್ ಭೂಮಿ ಒಂದು ಪ್ಲ್ಯಾನೆಟು, ಅದೇ ಥರ ಮಾರ್ಸ್ ಇನ್ನೊಂದು ಪ್ಲ್ಯಾನೆಟು. ಸೊ ಒಂದು ಪ್ಲ್ಯಾನೆಟಿಂದ ಇನ್ನೊಂದು ಪ್ಲ್ಯಾನೆಟಿಗೆ ಸ್ಯಾಟಲೈಟ್ಸ್ನ ಲಾಂಚ್ ಮಾಡೋದನ್ನು ಇಂಟರ್ಪ್ಲಾನೆಟರಿ ಅಂತ ಹೇಳ್ತೀವಿ. ಸೊ ಅದೇ ನಮ್ಮ PSLV ಇಟ್ಸ್ ಅ ವೆರಿ ರಿಲಯಬಲ್ ವರ್ಕ್ ಹಾರ್ಸ್, ಬಟ್ ಸಮ್ ಫೇಲ್ಯೂರ್ಸ್ ಕೂಡ ಇದ್ದಾವೆ. ಸೊ 2 ಸತಿ ಫೇಲ್ ಆಗಿದೆ ನಮ್ಮ PSLV. ಸೊ ಅದ್ಯಾವುದಂದರೆ, ಫಸ್ಟ್ ಒನ್ ಇನ್ 1993 ಬಿಕಾಸ್ ಆಫ್ ಸಾಫ್ಟ್ವೇರ್ ಇಶ್ಯೂಸ್ ಇಂದ ಸ್ಯಾಟಲೈಟ್ ಲಾಂಚ್ ಫೇಲ್ ಆಗುತ್ತೆ. ಆಮೇಲೆ ಎರಡನೇದು ಫೇಲ್ ಆಗಿದೆ 2017ರಲ್ಲಿ IRNSS-1H ಸ್ಯಾಟಲೈಟ್ ಲಾಂಚ್ ಆಗುವಾಗ ಅಲ್ಲೊಂದು ಫೇಲ್ ಆಗುತ್ತೆ. ಸೊ ಇವುಗಳನ್ನ ಡೇಟ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ತಿಳ್ಕೊಳ್ಳಿ. PSLV ಕೇವಲ ಸಕ್ಸಸ್ ಆಗಿಲ್ಲ, ಎಲ್ಲ ಟೈಮಲ್ಲೂ 2 ಸತಿ ಫೇಲ್ಯೂರ್ ಕೂಡ ಆಗಿದೆ. ಆ್ಯಂಡ್ ಆ ಫೇಲ್ಯೂರ್ನ ನಮ್ಮ ಇಸ್ರೋ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ತೊಗೊಂಡು ಅದನ್ನು ನಾವು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ.
ಸೊ ಹಾಗಾದರೆ ಈ PSLVಯ ಇಂಪಾರ್ಟೆನ್ಸ್ ಏನು ಫಾರ್ ಇಂಡಿಯಾಕ್ಕೆ ಅಂತ ಹೇಳಿದ್ರೆ, ಇಟ್ ಈಸ್ ಮೇಡ್ ಇಂಡಿಯಾ ಅ ಡಿಪೆಂಡಬಲ್ ಕಮರ್ಷಿಯಲ್ ಸ್ಯಾಟಲೈಟ್ ಲಾಂಚ್ ಪ್ರೊವೈಡರ್. ಸೊ ನಮ್ಮ ಇಸ್ರೋ ಏನಿದೆ ಇವತ್ತು ಹಲವಾರು ಸಾಧನೆಗಳನ್ನು ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ನಂಬಿಕೆಯನ್ನು ಗಳಿಸಿದೆ. ಸೊ ಆ ನಂಬಿಕೆಯಿಂದ ಬೇರೆ ಬೇರೆ ದೇಶಗಳು ಸ್ಯಾಟಲೈಟ್ನ ಲಾಂಚ್ ಮಾಡೋದಕ್ಕೆ ನಮ್ಮ ಇಸ್ರೋಗೆ ಕಾಂಟ್ರಾಕ್ಟ್ ಕೊಡ್ತವೆ. ಸೊ ಅದು ದಟ್ ಈಸ್ ವೈ ಇಂಡಿಯಾ ಈಸ್ ಅ ಡಿಪೆಂಡಬಲ್ ಕಮರ್ಷಿಯಲ್ ಸ್ಯಾಟಲೈಟ್ ಲಾಂಚ್ ಪ್ರೊವೈಡರ್. ಆಮೇಲೆ ಇಟ್ ಈಸ್ ವೈಟಲ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ, ಕಮ್ಯುನಿಕೇಷನ್, ನ್ಯಾವಿಗೇಷನ್, ಅರ್ತ್ ಅಬ್ಸರ್ವೇಷನ್ ಮತ್ತು ಸೈಂಟಿಫಿಕ್ ಮಿಷನ್. ನಮ್ಮ PSLV ಯೂಸ್ ಮಾಡಿಕೊಂಡು ನಾವು ಸ್ಯಾಟಲೈಟ್ಸ್ನ ಲಾಂಚ್ ಮಾಡ್ಬೋದು. ಈ ಸ್ಯಾಟಲೈಟ್ಸಿಂದ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ, ನಮ್ಮ ಬಾರ್ಡರ್ ಅಬ್ಸರ್ವೇಷನ್ನು, ಸೆಕ್ಯೂರಿಟಿಗೆ, ಸೊ ಅದಕ್ಕೆ ಮತ್ತು ಕಮ್ಯುನಿಕೇಷನು, ಇಂಟರ್ನೆಟ್ ಕಮ್ಯುನಿಕೇಷನ್ ಆಗಿರ್ಬೋದು, ಅದಾದಮೇಲೆ ನ್ಯಾವಿಗೇಷನ್ ಅಂತ ಹೇಳಿದ್ರೆ ಓಷನ್ ನ್ಯಾವಿಗೇಷನ್ ಆಗಿರ್ಬೋದು, ಅಥವಾ ನಮ್ಮ ಭೂಮಿಯಲ್ಲಿ ಇವಾಗ ಏನು ನಾವು ಗೂಗಲ್ ಮ್ಯಾಪ್ಸ್ ಅಂತ ಇದಾವಲ್ಲ, ಸೊ ಆ ರೀತಿಯ ಒಂದು ನ್ಯಾವಿಕ್ ಅಂತ ಹೇಳಿ ಒಂದಿದೆ ಸ್ಯಾಟಲೈಟು. ಆಮೇಲೆ ಅರ್ತ್ ಅಬ್ಸರ್ವೇಷನ್ ಮತ್ತು ಸೈಂಟಿಫಿಕ್ ಮಿಷನ್ಸ್. ನೆಕ್ಸ್ಟ್, ಇಟ್ ಈಸ್ ಅ ಕೀ ಪ್ಲೇಯರ್ ಇನ್ ದ ಗ್ಲೋಬಲ್ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ಮಾರ್ಕೆಟ್. ನಮ್ಮ PSLV ಏನಿದೆ ಸಣ್ಣ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋದರಲ್ಲಿ ವಿ ಹ್ಯಾವ್ ಅ ಗ್ಲೋಬಲ್ ಮಾರ್ಕೆಟ್ ಆಲ್ಸೋ. ಸೊ ಇದಿಷ್ಟು ನಮ್ಮ PSLV ಬಗ್ಗೆ ಇರತಕ್ಕಂತಹ ಇಂಪಾರ್ಟೆನ್ಸು. ಸೊ ಒಟ್ಟಾರೆ ಒಂದಿಷ್ಟು PSLV ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ ಹಾಗೂ ಈ ವಿಡಿಯೋಸ್ನ ಶೇರ್ ಕೂಡ ಮಾಡಿ. ಎಲ್ರಿಗೂ ಧನ್ಯವಾದ.